ಹೆಸರು ಶಿವಕುಮಾರ್ ಅಂತ. ನಾನು 46ನೇ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿದ್ದೀನಿ ಪೀಣ್ಯ ಕೈಗಾರಿಕಾ ಸಂಘಕ್ಕೆ. ನಮ್ಮ ಒಂದು ಏನು ಮೆಂಬರ್ಸು ಇವತ್ತೊಂದು ಏನು ಈ ಸ್ಥಾನಕ್ಕೆ ಕಳಿಸಿದ್ದಾರೆ, ಪ್ರಾಮಾಣಿಕತೆಯಿಂದ ನಾನು ಅವರು ಏನು ಎಕ್ಸ್ಪೆಕ್ಟೇಷನ್ ಇದೆ ಆ ಎಕ್ಸ್ಪೆಕ್ಟೇಷನ್ಗೆ ನಾನು ಫುಲ್ಫಿಲ್ ಮಾಡೋ ರೀತಿಯಲ್ಲಿ ಖಂಡಿತ ನಾನು ಕೆಲಸ ಮಾಡ್ತೀನಿ. ಆಮೇಲೆ ನಮ್ಮ ಹಿರಿಯರಾದಂಥ ಎಲ್ಲ ಪಾಸ್ಟ್ ಪ್ರೆಸಿಡೆಂಟ್ಸು ಏನು ಈ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಕಟ್ಟಿದ್ದಾರೆ, ಆ ಒಂದು ಹೆಸರು ಮಾಡಿದ್ದಾರೆ, ಆ ಸೇಮು ಮೇಂಟೈನ್ ಮಾಡೋದಕ್ಕೆ ಮತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾನು ತೊಗೊಂಡೋಗೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಶ್ರಮಿಸ್ತೇನೆ. ಹಾಗೆ ಚಾಲೆಂಜಿಂಗ್ಸ್ ಥಿಂಗ್ಸ್ ಅಂದರೆ ನಮ್ಮ ಕೈಗಾರಿಕಾ ಪ್ರದೇಶದ ಭಾಗದಲ್ಲಿ ನಮ್ಮ ಒಂದು ಮೂಲಭೂತ ಸೌಕರ್ಯ ಅದಕ್ಕೆ ಒತ್ತು ಕೊಡಬೇಕು ಅಂತ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತೀನಿ. ನಿಮ್ಮ ಮುಖಾಂತರದಲ್ಲಿ, ಮಾಧ್ಯಮ ಮುಖಾಂತರದಲ್ಲಿ ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರದವರು ನಮ್ಮ DCM ಆದಂಥ ಶಿವಕುಮಾರ್ ಸರು ಈ ಭಾಗಕ್ಕೆ ಒಂದು ಸಲ ಭೇಟಿ ಮಾಡಿದ್ರೆ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ರೆ ನಮಗೆ ಇನ್ನೂ ಒಂದು 30% ಎಕನಾಮಿ ಗ್ರೋತು ಆಗುತ್ತೆ ಮತ್ತು ಒಂದು 3 ಲಕ್ಷದಷ್ಟು ನಾವು ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಕೂಡ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಕೂಡ 2015ನಲ್ಲಿ ಈ ಭಾಗಕ್ಕೆ ಬಂದಿದ್ದರು, ಪ್ಲಸ್ 100 ಕೋಟಿ ಅನುದಾನನೂ ಕೂಡ ಆ ಸಂದರ್ಭದಲ್ಲಿ ಕೊಟ್ಟಿರೋ ಒಂದು ಇನ್ಫ್ರಾಸ್ಟ್ರಕ್ಚರು ಕೂಡ ಆಗಿತ್ತು. ಅದೇ ರೀತಿಯಲ್ಲಿ ಈ ಸಲನೂ ಕೂಡ ನಾನು ಅವ್ರಿಗೆ ನಿಮ್ಮ ಮುಖಾಂತರದಲ್ಲಿ ಮನವಿ ಮಾಡೋದೇನೆಂದರೆ, ಮೂಲಭೂತ ಸೌಕರ್ಯದಲ್ಲಿ ಒಂದು 100-200 ಕೋಟಿ ನಮಗೆ ಒಂದು ಅನುದಾನ ಕೊಟ್ಟರೆ ಆ ಅನುದಾನದಲ್ಲಿ ನಾವು ಡೆವಲಪ್ಮೆಂಟ್ ಅಂತ ಒಂದು ಮಾಡ್ತೀವಿ. ಇನ್ ಕೇಸ್ ನಮಗೆ ಫಂಡಿಂದ ಅಲೋಕೇಶನ್ಸು ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ 22 ವರ್ಷ 24 ವರ್ಷದಿಂದ ಪೆಂಡಿಂಗ್ ಇದ್ದಂತಹ ಪೀಣ್ಯ ಟೌನ್ಶಿಪ್ ಇಂಡಸ್ಟ್ರಿ ಟೌನ್ಶಿಪ್ ಅಥಾರಿಟಿ ಅನ್ನೋದು ಒಂದು ಅಪ್ರೂವಲ್ ಮಾಡಿಕೊಟ್ರೆ ಅಟ್ಲೀಸ್ಟ್ ನಮಗೆ ಎಲ್ಲೋ ಒಂದು ಕಡೆ ಅನುಕೂಲ ಆಗುತ್ತೆ. ಪ್ಲಸ್ ಇಲ್ಲಿರೋ ಕಂಪ್ನಿಗಳೇ ಒಂದು CSR ಫಂಡ್ ಮುಖಾಂತರದಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ಕೊತೀವಿ ಅಂತ ನಿಮ್ಮ ಮುಖಾಂತರದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನಮ್ಮ ಏನು ಈ ಭಾಗದಲ್ಲಿ ಹೆಚ್ಚಿನ ಕೈಗಾರಿಕಾ ಪ್ರದೇಶದ ಅಂತ ಒಂದು ಸೌತ್ ಇಂಡಿಯಾ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಿ. ಜಾಸ್ತಿ ನಾವು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಆಗಿ ಎಕ್ಸ್ಪೋರ್ಟ್ ಮಾಡೋ ಅಂಥವ್ರಿಗೆ ಪ್ರಾಮುಖ್ಯತೆ ಕೊಟ್ಟು ನಮ್ಮ ಪ್ರಾಡಕ್ಟ್ಸು ಇಲ್ಲಿ ಏನು ತಯಾರಿಸ್ತೀವಿ ಅದು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ನಾವು ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಆಗ ಇಂಡಿಯನ್ ಎಕನಾಮಿನೂ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಕೂಡ ಜಾಸ್ತಿ ಕೊಡಬೇಕು. ನಮ್ಮ ಯಂಗ್ ಎಂಟರ್ಪ್ರಿನರ್ಸ್ ಯಾರಿರ್ತಾರೆ ಒಂದು ಸ್ಟಾರ್ಟಪ್ ಅಂತ ಮಾಡ್ಕೊಂಬಂದ್ರೂ ಕೂಡ ಅವ್ರಿಗೂ ಕೂಡ ಒಂದು ಸಹಕರಿಸ್ತೇವೆ. ಥ್ಯಾಂಕ್ ಯು. ನಮಸ್ಕಾರ, ನಾನು ಮಲ್ಲೇಶ್ ಗೌಡರು ಮಾತಾಡ್ತಾ ಇದ್ದೀನಿ. ಪೀಣ್ಯ ಕೈಗಾರಿಕಾ ಸಂಘದ ಹೊಸದಾಗಿ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದೀನಿ. ನಮ್ಮ ಇವತ್ತಿನ ಅಧ್ಯಕ್ಷರಾದ ಶಿವಕುಮಾರ್ ಅವರು ಏನು ಪದಾರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮ ಶಿವಕುಮಾರು ಮತ್ತು ನಮ್ಮೆಲ್ಲ ಆಫೀಸ್ ಬೇರರು ಮತ್ತು ಎಲ್ಲ ನಮ್ಮ ಕೌನ್ಸಿಲ್ ಮೆಂಬರು, ಇಡೀ ಪೀಣ್ಯ ಕೈಗಾರಿಕಾ ಸಂಘದ ಎಲ್ಲ ಮೆಂಬರ್ಗೂ ಸಹ ಪೀಣ್ಯ ಕೈಗಾರಿಕಾ ಸಂಘದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ನಾವು ಚಾರ್ ತಗೊಂಡು ನಮ್ಮ ಅಧ್ಯಕ್ಷರಿಗೆ ಎಲ್ಲ ಹೇಳಿದ್ದಾರೆ. ಈಗ ನಮ್ಮ ಇವಾಗಿನ ಹೊಸ ಸರ್ಕಾರ ನಾವು ಇವಾಗ ಬಂದಿದ್ದೀವಿ, ಹಿಂದೆ ತುಂಬ ಸಾಕಷ್ಟು ಕೆಲಸ ಮಾಡಿದ್ದಾರೆ ಸಂಘದಿಂದ, ಇಲ್ಲ ಅಂತ ಏನಿಲ್ಲ. ಸಾಕಷ್ಟು ಒತ್ತಡಗಳು ತಂದು ಈ ಮಟ್ಟಕ್ಕೆ ಇದ್ದ ಸಂಘನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಇನ್ನು ಮುಂದೆ ಅದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ನಮಗೆ ಸಹಕಾರನ ನಮ್ಮ ಸರ್ಕಾರದಿಂದ ಕೇಳೋಕ್ಕೆ ನಾವು ರೆಡಿಯಾಗಿದ್ದೀವಿ. ಇನ್ನು ನಾಳೆಯಿಂದನೇ ಆ ಕೆಲಸ ಮಾಡ್ತೀವಿ. ಸಾಕಷ್ಟು ಮೆಂಬರ್ಸಿಗೆ ಒಳ್ಳೆ ಕೆಲಸ ಆಗೋಂಥದ್ದನ್ನು ನಾವು ಮಾಡೋದಕ್ಕೆ ನಮ್ಮ ಶಿವಕುಮಾರ್ ತಂಡದಿಂದ ನಾವೆಲ್ಲರೂ ವರ್ಕ್ ಮಾಡ್ತೀವಿ. ನಮ್ಮದು ಕನಸೇನಿದೆ ಅಂದರೆ ಪೀಣ್ಯ ಕೈಗಾರಿಕಾ ಸಂಘನ ನಮ್ಮ ಟೌನ್ಶಿಪ್ ಮಾಡಬೇಕು ಅಂತ ತುಂಬ ದಿವಸದಿಂದ ನಮ್ಮದೊಂದು ಒತ್ತಡ ಇದೆ. ಆ ಟೌನ್ಶಿಪ್ಪಿಗೆ ನಮ್ಮ ಸರ್ಕಾರ ನಮಗೆ ಸಹಕಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ನಮ್ಮ ಶಿವಕುಮಾರನ್ ತಂಡ ಏನು ಈ ಸತಿ ಅವರು ಶಿವಕುಮಾರ್ ಅಧ್ಯಕ್ಷರಾಗಿದ್ದಾರೆ. ಅವರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಸಹಕಾರ ಕೊಟ್ಟು ನಮ್ಮ ಎಲ್ಲರ ಪರವಾಗಿ ನಾನು ವಂದನೆಗಳು ಹೇಳ್ತಾ ಅವ್ರಿಗೆ ಒಂದು ಅಭಿನಂದನೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಸಣ್ಣ ಕೈಗಾರಿಕೆಯ ಪೀಣ್ಯ ಅಸೋಸಿಯೇಷನ್ನ ನಮ್ಮ ಇಲ್ಲಿನ ಪ್ರೆಸಿಡೆಂಟ್ ಆಗಿ ಶಿವಕುಮಾರ್ ಅವರು ಆಯ್ಕೆ ಆಗಿದ್ದಾರೆ. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಂ, ತುಂಬ ಡೆಡಿಕೇಟಿವ್ ಪರ್ಸನ್ನು. ಆ್ಯಕ್ಚುಲಿ ಒಬ್ಬ ಪ್ರೆಸಿಡೆಂಟ್ಶಿಪ್ ತೊಗೋಬೇಕು ಅಂತಂದರೆ ಲೀಡರ್ಶಿಪ್ ಕ್ವಾಲಿಟಿ ಯಾರಿಗಿರಬೇಕು ಅಂದರೆ ಎಲ್ಲರೂ ಒಟ್ಟಿಗೆ ತೊಗೊಂಡೋಗುವಂಥ ಒಂದು ಫಸ್ಟ್ ಗುಣ ಇರಬೇಕು. ಆ್ಯಕ್ಚುಲಾಗಿ ಎಲ್ಲ ಪ್ರಾಬ್ಲಮ್ನ ಅವರು ಫಸ್ಟ್ ಕೇಳಬೇಕು, ದೆನ್ ಅಸೆಸ್ ಮಾಡಿ ಯಾವುದನ್ನು ಫಸ್ಟ್ ಪರಿಗಣನೆ ಮಾಡಿಕೊಂಡು ಮಾಡಬೇಕು ಅನ್ನೋದು ಅವ್ರಿಗೆ ತುಂಬ ಹೆಚ್ಚಿನ ಕಾಳಜಿ ಇದೆ ಅವರಿಗೆ. ಆಮೇಲೆ ಮಾಡಬೇಕು ಅನ್ನೋ ಒಂದು ಮನೋಭಾವನೂ ಇದೆ ಅವರಿಗೆ. ಅಂಥ ಲೀಡರ್ಸು ನಮ್ಮ ಮುಂದೆ ಬರಬೇಕು. ಅಂಥವ್ರನ್ನ ನಾವೆಲ್ಲ ಸೇರಿ ಆಯ್ಕೆ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಪೀಣ್ಯ ಅಸೋಸಿಯೇಷನ್ ಆ್ಯಕ್ಚುಲಿ ನಮ್ಮ ಏಷ್ಯಾ ಖಂಡದಲ್ಲೇ ಒಂದು ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ನಮ್ಮದು ಪೀಣ್ಯ ಆಗಿರೋದು. ಸೊ ಇನ್ಫ್ರಾಸ್ಟ್ರಕ್ಚರಲ್ಲಿ ತುಂಬ ಕೊರತೆ ಇದೆ. ಆ್ಯಕ್ಚುಲಿ ಮ್ಯಾಕ್ಸಿಮಮ್ GST ವಿ ಆರ್ ಪೇಯಿಂಗ್ ಓವರ್ ಹಿಯರ್.
ಸೊ ನಮಗೆ ಏನು ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಹೆಚ್ಚಾಗಿ ನಮಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಮಗೆ ಯಾರಾದರೂ ಒಂದು ಧ್ವನಿ ಇಲ್ಲಿಂದ ನಮ್ಮ ಸ್ಟೇಟ್ಗೆ ಸೆಂಟ್ರಲ್ಗೆ ಹೋಗುವಂಥವ್ರು, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾ ಇರುವಂಥವ್ರು. ಯಾಕಂದರೆ ಯಾವತ್ತಿದ್ರೂ ನಮ್ಮ ರೈತರು ನಮ್ಮ ಬೆನ್ನೆಲುಬು, ಅದೇ ಥರ ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆಯಲ್ಲಿರೋರು ಕೂಡ ಬೆನ್ನೆಲುಬು. ಈ ದೇಶದ ಬೆನ್ನೆಲುಬಾಗಿರುವಂಥ ನಮ್ಮರಿಗೆ ನಮ್ಮನ್ನು ನಂಬ್ಕೊಂಡಿರುವಂಥ ಲಕ್ಷಾಂತರ ಕೆಲಸಗಾರರಿದ್ದಾರೆ ಇಲ್ಲಿ. ಸೊ ಅವರಿಗೆ ದನಿಯಾಗಿ ನಮ್ಮ ಪ್ರೆಸಿಡೆಂಟ್ ಆಗಿರುವ ಶಿವಕುಮಾರ್ ಅವರು ಖಂಡಿತ ನ್ಯಾಯವನ್ನು ತಲುಪಿಸ್ಕೊಡ್ತಾರೆ ಅಂತ ನಾನು ಖಂಡಿತ ನಂಬಿದ್ದೀನಿ.